ನಾವೆಲ್ಲರೂ ಕೂಡ ದೇವರ ವಾಕ್ಯವನ್ನು ಕೇಳುವಂತರಾಗಿರೋಣ. ಪಾಪದಲ್ಲಿರುವಂತ ನಾವು, ಶಾಪದಲ್ಲಿರುವಂತ ನಾವು, ಧಿಕ್ಕರಿಸಲ್ಪಟ್ಟಂತ ನಾವು, ಯಾವ ಗಣನೆಗೆ ಬಾರದಂತ ನಾವು, ಇನ್ನು ನೆಕ್ಸ್ಟ್ ನಮ್ಮ ಜೀವಿತ ಏನಂದ್ರೆ ನಮ್ಮದು ಸಾಯೋದೆ. ಆದ್ರೆ ದೇವರ ವಾಕ್ಯ ಹೇಳ್ತಾ ಇದೆ, ಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನ ಕ್ರಿಸ್ತನೊಂದಿಗೆ ಬದುಕಿಸಿದನು ಎಂಬುದಾಗಿ. ಇಲ್ಲಿರುವಂತಹ ಪ್ರತಿಯೊಬ್ಬರು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವಂತ ವಿಷಯ, ಇವತ್ತಿಲ್ಲಿರುವಂತ ನನ್ನ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಇವತ್ತು ನಾವು ಕ್ರಿಸ್ತನನ್ನು ನಾವು ಕಂಡುಕೊಂಡಿಲ್ಲ ಅಂದ್ರೆ, ಇವತ್ತು ನಾವು ಕ್ರಿಸ್ತನನ್ನು ನಾವು ನಂಬಿಲ್ಲ ಅಂದ್ರೆ, ಇಲ್ಲಿರುವಂತ ನಾವೆಲ್ಲರೂ ಕೂಡ ಯಾವುದೋ ಒಂದು ವಿಧದಲ್ಲಿ ನಾವು ಸಾಯ್ಬೇಕಾಗಿತ್ತು. ನಮ್ಮ ಪಾಪಗಳ ನಿಮಿತ್ತವೋ, ನಮ್ಮ ಶಾಪಗಳ ನಿಮಿತ್ತವೋ, ಅಥವಾ ನಮ್ಮೊಂದು ಧಿಕ್ಕರಿಸಲ್ಪಟ್ಟಂತ ಸ್ಥಿತಿಯಲ್ಲೋ ಯಾವತ್ತೊಂದು ದಿನ ನಾವು ಇಂದು ಲೋಕವನ್ನು ಬಿಟ್ಟು ಮಣ್ಣಿಗೆ ಮರೆಯಾಗಿ ನಾವು ಸೇರಲ್ಪಡಬೇಕಾಗಿತ್ತು. ಆದರೆ ಕೇವಲ ಯೇಸು ಕ್ರಿಸ್ತನ ಕೃಪೆಯಿಂದ, ಕೇವಲ ಯೇಸು ಕ್ರಿಸ್ತನ ಕೃಪೆಯಿಂದ ಇವತ್ತಿಲ್ಲಿರುವಂತ ಸಭೆ ನಾವಿನ್ನು ಬದುಕಿದ್ದೇವೆ, ಇಲ್ಲಿರುವಂತ ಸಭೆ ನಾವಿನ್ನು ಜೀವಂತವಾಗಿದ್ದೇವೆ ಅಂದ್ರೆ ಅದು ಕೇವಲ ಯೇಸು ಕ್ರಿಸ್ತನ ಕೃಪೆಯಿಂದ ಮಾತ್ರವೇ. ಆಮೆನ್. ಇಲ್ಲಿರುವಂತ ಈ ಸಭೆ ಇವತ್ತು ಇನ್ನು ಸಜೀವವಾಗಿದೆ ಅಂದ್ರೆ, ಇವತ್ತು ಒಬ್ಬರ ಮುಖೊಬ್ಬರು ನಾವು ನೋಡ್ಕೊಳ್ತಾ ಇದೀವಿ ಅಂದ್ರೆ ಅದು ನಾವು ಮಾಡಿರುವಂತ ಪುಣ್ಯ ಕಾರ್ಯಗಳಿಂದಲ್ಲ, ಅದು ನಾವು ಮಾಡಿರುವಂತ ದಾನ ಧರ್ಮಗಳಿಂದಲ್ಲ. ಕಾರಣ ಒಂದೇ, ಈಗ ಯೇಸು ಕ್ರಿಸ್ತನು ಪರಲೋಕದಲ್ಲಿ ತನ್ನ ಮಹಿಮೆಯನ್ನು ತ್ಯಜಿಸಿ ತನ್ನನ್ನು ತಾನು ಬರೆದು ಮಾಡಿಕೊಂಡು ಮಾನವನಾಗಿ ಲೋಕಕ್ಕೆ ಬಂದು ಪಾಪದಲ್ಲಿರುವಂತ ನಮ್ಮನ್ನು, ಈಗ ನಮ್ಮ ಪಾಪವನ್ನು ಆತನ ತೆಗೆದುಕೊಂಡು ನಮ್ಮ ಶಾಪವನ್ನು ಆತನ ತನ್ನ ಮೇಲೆ ಹೊಚ್ಚಿಕೊಂಡು ಕಲ್ವಾರಿ ಶಿಲುಬೆಯಲ್ಲಿ ಆತ ನಮಗೋಸ್ಕರ ಪ್ರಾಣ ಕೊಟ್ಟು ಈಗ ಸಾಯಬೇಕಾದ ನಮ್ಮನ್ನ ಆತನಿನ್ನು ನಮ್ಮನ್ನು ಇವತ್ತು ಸಜೀವವಾಗಿ ಉಳಿಸಿದ್ದಾನೆ. ಅದಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆ ಉಳ್ಳವರಾಗಿರಬೇಕು. ಇವತ್ತಿಲ್ಲಿರುವಂತ ಈ ಸಭೆ ನಾವಿನ್ನು ಸಜೀವವಾಗಿ, ಪ್ರಪಂಚದಲ್ಲಿ ಅನೇಕ ರೋಗಗಳು ಬಂತು, ರೋಗದಲ್ಲಿ ಅನೇಕರು ಸತ್ತು ಮಣ್ಣಿಗೆ ಮರೆಯಾಗಿ ಹೋದ್ರು, ನಾವಿನ್ನು ಸಜೀವವಾಗಿ ಇದೀವಂದ್ರೆ ಅದು ಕೇವಲ ಯೇಸು ಕ್ರಿಸ್ತನ ಕೃಪೆ ಮಾತ್ರವೇ. ಆಮೇಲೆ ಹೇಳ್ಬೋದಾ? ನಾವಿನ್ನು ಸತ್ತು ಹೋಗಿಲ್ಲ, ನಾವಿನ್ನು ಸಜೀವವಾಗಿ ಇದ್ದೀವಿ. ದೇವರು ನಮಗೆ ಕೊಟ್ಟಂತ ಜೀವ ಶ್ವಾಸದಲ್ಲಿ ನಾವಿನ್ನು ಉಸಿರಾಡ್ತಾ ಇದೀವಿ ಅಂದ್ರೆ ಅದು ಯೇಸು ಕ್ರಿಸ್ತನ ಕೃಪೆ ಮಾತ್ರವೇ. ಆಮೆನ್. ನೋಡಿ ನನ್ನ ಪ್ರೀತಿಯುಳ್ಳ ದೇವ ಜನರೇ, ಕ್ರಿಸ್ಮಸ್ ಅಂದ್ರೆ ಡೆಕೋರೇಷನ್ಸ್ ಅಲ್ಲ, ಕ್ರಿಸ್ಮಸ್ ಅಂದ್ರೆ ಸೆಲೆಬ್ರೇಷನ್ ಅಲ್ಲ, ಕ್ರಿಸ್ಮಸ್ ಅಂದ್ರೆ ಡ್ಯಾನ್ಸ್ ಸ್ಕಿಟ್ ಅಲ್ಲ. ಕ್ರಿಸ್ಮಸ್ ಅಂದ್ರೆ ಏನಂದ್ರೆ ನೀವ್ ಹೇಳ್ಬೇಕು, ನಾನು ಪಾಪಿಯಾಗಿದ್ದೆ, ಈಗ ಪಾಪಿಯಾದ ನನ್ನನ್ನು ಯೇಸು ಪರಿಶುದ್ಧರನ್ನಾಗಿ ಮಾಡಲಿಕ್ಕೆ ಹುಟ್ಟಿ ಬಂದನು. ಈಗ ಶಾಪದಲ್ಲಿರುವಂತ ನನ್ನನ್ನ, ನಾನು ಶಾಪಗ್ರಸ್ತನಾಗಿದ್ದೆ, ನನ್ನನ್ನು ಆತನು ಪರಿಶುದ್ಧರನ್ನಾಗಿ ಮಾಡುವುದಕ್ಕಾಗಿ ಯೇಸು ಹುಟ್ಟಿ ಬಂದನು. ಈಗ ನಾನು ಧಿಕ್ಕರಿಸಲ್ಪಟ್ಟವನಾಗಿದ್ದೆ, ಯಾರು ಕೂಡ ನನ್ನನ್ನು ಸೇರ್ತಾ ಇರಲಿಲ್ಲ, ಯಾರು ಕೂಡ ನನ್ನನ್ನು ಸೇರಿಸ್ಕೊಳ್ತಾ ಇಲ್ಲ. ಆದರೆ ಇವತ್ತು ನನಗೊಂದು ಗೌರವ ಸ್ಥಾನವ ಇದೆ ಅಂದ್ರೆ ಅದಕ್ಕಾಗಿ ಇವತ್ತು ಯೇಸು ಕ್ರಿಸ್ತನು ಹುಟ್ಟಿದ್ದಾನೆ. ಈಗ ಇವತ್ತು ನಾನು ಯಾವತ್ತೋ ಮಣ್ಣಿಗೆ ಮರೆಯಾಗಿ ನಾನು ಸಾಯ್ಬೇಕಾಗಿತ್ತು, ಆದ್ರೆ ನಾನಿನ್ನು ಸಾಯದೆ ನಮ್ಮ ಕುಟುಂಬದವರೊಟ್ಟಿಗೆ, ಈ ಸಭೆಯೊಟ್ಟಿಗೆ, ಈ ಸಮಾಜದಲ್ಲಿ, ಈ ಊರಲ್ಲಿ ನಾನಿನ್ನು ಸಜೀವವಾಗಿ ಇದೇನೆಂದ್ರೆ ಕೇವಲ ಅದು ಯೇಸು ಕ್ರಿಸ್ತ ನನಗೋಸ್ಕರ ಹುಟ್ಟಿ ಬಂದಿದ್ದಾನೆ ಎಂಬುದಾಗಿ ಇವತ್ತು ನಾವು ಧೈರ್ಯವಾಗಿ ಹೇಳುವಂತ ಮಕ್ಕಳಾಗಿರ್ಬೇಕು. ಪ್ರಿಯರೇ, ಇಷ್ಟು ದಿನಗಳು ನಾವು ಅಂದುಕೊಂಡಿದ್ದೀವಿ ಕ್ರಿಸ್ಮಸ್ ಅಂದ್ರೆ ಹೊಸ ಬಟ್ಟೆ, ಕ್ರಿಸ್ಮಸ್ ಅಂದ್ರೆ ಡೆಕೋರೇಷನ್ಸ್, ಡ್ಯಾನ್ಸ್. ಆದ್ರೆ ಕ್ರಿಸ್ಮಸ್ಗೆ ನಾವೆಲ್ಲರೂ ಕೂಡ ಹೊಸ ಬಟ್ಟೆ ತಗೊಂಡ್ರೆ ಆ ದಿನ ಯೇಸು ಕ್ರಿಸ್ತನ ಮರಣದಲ್ಲಿ ಆತನ ಮೈಯಲ್ಲಿರುವಂತ ಎಲ್ಲಾ ಬಟ್ಟೆಗಳನ್ನು ಕೂಡ ಸೈನಿಕರು ತೆಗೆದುಹಾಕಿದರು. ಇವತ್ತು ನಾವಿಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ದೀವಿ, ಆದ್ರೆ ಅವತ್ತು ಯೇಸು ತನ್ನ ಶರೀರವನ್ನೆಲ್ಲ ರಕ್ತವನ್ನ ಆಘಾತನ ಮಾಡಿಕೊಂಡನು. ಇವತ್ತು ನಾವು ಪಾಪದಲ್ಲಿ ಇದ್ದಿದ್ರೆ ಯಾರು ಕೂಡ ನಮ್ಮನ್ನು ಸೇರಿಸ್ಕೊಳ್ತಾ ಇರಲಿಲ್ಲ. ಇವತ್ತು ನಾವು ಶಾಪದಲ್ಲಿ ಇದ್ದಿದ್ರೆ ಯಾರು ಕೂಡ ನಮ್ಮನ್ನ ಸೇರಿಸ್ಕೊಳ್ತಾ ಇಲ್ಲ. ಆದ್ರೆ ಇವತ್ತು ನಮ್ಮನ್ನ ಎಲ್ಲರೂ ಕೂಡ ನೋಡಿ ಬಂದು ಮಾತನಾಡಿಸಿ ಇವತ್ತೆಲ್ಲರೂ ಕೂಡ ನಮ್ಮನ್ನು ನೋಡಿ ಒಬ್ಬ ವ್ಯಕ್ತಿ ಗುರುತಿಸ್ತಾ ಇದ್ದಾರೆ ಅಂದ್ರೆ ಅದು ಬಂದಂತ ಕೃಪೆ ಕೇವಲ ಯೇಸು ಕ್ರಿಸ್ತನಿಂದ ಮಾತ್ರವೇ. ಆಮೆನ್. ಇರುವಂತ ಸ್ಥಳದಲ್ಲಿ ನಾವು ಕಣ್ಣುಗಳನ್ನು ಮುಚ್ಚೋಣ. ಇರುವಂತ ಸ್ಥಳದಲ್ಲಿ ನಾವು ಕಣ್ಣುಗಳನ್ನು ಮುಚ್ಚಿ ನಾವು ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಡೋಣ ಪ್ರಿಯರೇ.